ಪದ್ಮಪುರಾಣದಲ್ಲಿ ತಿಳಿಸ್ಕೊಟ್ಟಿರುವಂತೆ ಮಂಗಳವಾರದ ದಿನ ಮಾಡಿಕೊಳ್ಳುವಂತಹ ಒಂದು ತಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಳಸಿ ಕಟ್ಟೆಯಲ್ಲಿ ಈ ವಸ್ತುವನ್ನು ಇಟ್ಟರೆ ಸಾಕು, ನಿಮ್ಮ ಸಮಸ್ಯೆಗಳೆಲ್ಲ 100ಕ್ಕೆ 100ರಷ್ಟು ಪರಿಹಾರ ಆಗುತ್ತೆ. ಅತಿ ಶೀಘ್ರದಲ್ಲಿ ಪರಿಹಾರ ಆಗುತ್ತೆ. ಪ್ರತಿ ಮನುಷ್ಯನಲ್ಲೂ ಒಂದಲ್ಲ ಒಂದು ಸಮಸ್ಯೆಗಳು, ಚಿಂತೆಗಳು, ಗೊಂದಲಗಳು ಕಾಡ್ತಾ ಇರುತ್ತೆ. ಈ ಎಲ್ಲ ಸಮಸ್ಯೆಗಳಿಂದ ಹೊರಬರಬೇಕು ಅಂತ ಸಾಕಷ್ಟು ಪ್ರಯತ್ನ ಪಡ್ತಾ ಇರ್ತಾನೆ. ಆದರೆ ಯಾವುದೇ ರೀತಿ ಪರಿಹಾರವನ್ನು ಕಾಣದೆ ಆ ಸಮಸ್ಯೆಗಳಲ್ಲಿ ನೊಂದು ಬೆಂದು ಹೋಗಿರ್ತಾನೆ. ಇಂತಹ ಸಮಸ್ಯೆಗಳಿಂದ ಹೊರಬರಬೇಕು ಅಂದರೆ ಅದರಲ್ಲೂ ಮುಖ್ಯವಾಗಿ ಆರ್ಥಿಕ ಸಮಸ್ಯೆ, ಮನೆಯಲ್ಲಿ ಕುಟುಂಬದಲ್ಲಿ ಸಮಸ್ಯೆ ಅಂಥದ್ದು, ಹೆಂಡತಿ ನಡುವೆ ಆಗುವಂಥ ಸಮಸ್ಯೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಆಗುವಂಥ ಸಮಸ್ಯೆ, ಹೀಗೆ ನಾನಾ ರೀತಿಯ ಸಮಸ್ಯೆಗಳು ಪ್ರತಿ ಮನುಷ್ಯನಲ್ಲೂ ಕೂಡ ಇರುತ್ತೆ. ಇಂತಹ ಸಮಸ್ಯೆಗಳು, ಗೊಂದಲಗಳಿಂದ ಹೊರಬರಬೇಕು ಅಂದರೆ ಈ ತಂತ್ರ ಅದ್ಭುತವಾಗಿ ಕೆಲಸ ಮಾಡುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಅತಿ ಭಕ್ತಿ ಭಾವದಿಂದ ಪೂಜಿಸ್ತೀವಿ. ಯಾವುದೇ ಒಂದು ಪೂಜೆಯಲ್ಲಿ ತುಳಸಿಯನ್ನು, ಅದರಲ್ಲೂ ಮುಖ್ಯವಾಗಿ ವಿಷ್ಣುವಿನ ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ, ವೆಂಕಟೇಶ್ವರನ ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ, ರಾಮ ಕೃಷ್ಣರನ್ನು ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ, ಗುರುರಾಯರನ್ನು ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ತುಳಸಿಯನ್ನು ಅರ್ಪಿಸಿ ಪೂಜೆ ಮಾಡುವಂಥದ್ದಿದೆ. ತುಳಸಿಗೆ ಅಷ್ಟೊಂದು ಶ್ರೇಷ್ಠವಾದಂಥ ಸ್ಥಾನವಿದೆ. ಯಾವುದೇ ಒಂದು ವಿಷ್ಣುವಿನ ಆರಾಧನೆ ಮಾಡಿದಾಗ ತುಳಸಿಯನ್ನು ಇಟ್ಟು ಪೂಜೆ ಮಾಡಿದರೆ ಆ ಪೂಜೆ ಫಲಿಸುತ್ತೆ ಅಂತಲೇ ನಾವು ಭಾವಿಸ್ತೀವಿ, ನಂಬಿಕೆಯನ್ನು ಇಟ್ಟಿದ್ದೀವಿ. ಅದು ಸತ್ಯ ಕೂಡ ಹೌದು. ಪ್ರತಿನಿತ್ಯ ತುಳಸಿ ದೇವಿಯನ್ನು ಪೂಜಿಸಿ ತುಳಸಿ ಕಟ್ಟೆಯನ್ನು ಪ್ರದಕ್ಷಿಣೆ ಮಾಡಿ ತುಳಸಿ ಕಟ್ಟೆಯ ಬುಡದಲ್ಲಿ ದೀಪವನ್ನು ಇಟ್ಟು ತುಳಸಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಮುತ್ತೈದೆ ಭಾಗ್ಯ ನಮಗೆ ಫಲಿಸುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗೆ ನಮ್ಮ ಹಣಕಾಸಿನ ಸಮಸ್ಯೆಗಳು, ಇನ್ನಿತರ ಸಮಸ್ಯೆಗಳನ್ನು ಹೋಗಲಾಡಿಸ್ಕೊಳ್ಳೋದಕ್ಕೂ ಕೂಡ ಅದ್ಭುತವಾದಂಥ ಪರಿಹಾರವನ್ನು ಪದ್ಮಪುರಾಣದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ ಪದ್ಮಪುರಾಣದ ಪ್ರಕಾರವಾಗಿ ಈ ತುಳಸಿ ದೇವಿಯನ್ನು ಈ ಪ್ರಕಾರದಲ್ಲಿ ನೀವು ಆರಾಧನೆ ಮಾಡಿದ್ದೆ ಆದಲ್ಲಿ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಂಪತ್ತು, ಸಮೃದ್ಧಿ ತುಂಬಿ ತುಳುಕುತ್ತೆ. ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಕೂಡ ದೊರೆಯುತ್ತೆ. ಹಾಗೆ ಈ ತುಳಸಿಯ ಆರಾಧನೆಯಿಂದ ವಿಷ್ಣುವಿನ, ಲಕ್ಷ್ಮೀನಾರಾಯಣರ ಅನುಗ್ರಹ ಕೂಡ ನಿಮಗೆ ದೊರಕುತ್ತೆ ಅಂತಲೇ ನಮಗೆ ಪದ್ಮಪುರಾಣದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಿದ್ರೆ ಈ ಒಂದು ತುಳಸಿ ದೇವಿಯನ್ನು ಯಾವ ಪ್ರಕಾರದಲ್ಲಿ ಪೂಜಿಸಿ, ಯಾವ ವಸ್ತುವನ್ನು ನಾವು ತುಳಸಿ ಕಟ್ಟೆಯ ಬುಡದಲ್ಲಿ ಇಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆವಾಗಲೇ ನಿಮಗೆ ಅರ್ಥವಾಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಪ್ರತಿ ಮನುಷ್ಯನಲ್ಲೂ ಸಮಸ್ಯೆ ಇದ್ದೇ ಇರುತ್ತೆ. ಸಮಸ್ಯೆ ಅನ್ನೋದು ಯಾವ ಥರ ಇರುತ್ತೆ ಅಂತಂದರೆ, ಎಷ್ಟು ದುಡಿದ್ರೂ ಕೂಡ ಹಣ ಕೈಯಲ್ಲಿ ನಿಲ್ತಾ ಇರಲ್ಲ. ಬಂದ ಹಣ ಬಂದ ಹಾಗೆ ಹೋಗ್ತಾ ಇರುತ್ತೆ. ಒಬ್ರಿಗೆ ಬಿಟ್ಟರೆ ಒಬ್ಬರಿಗೆ ಆರೋಗ್ಯ ಸಮಸ್ಯೆ ಆಗ್ತಾ ಇರುತ್ತೆ. ಗಂಡ ಹೆಂಡತಿ ನಡುವೆ ಎಲ್ಲದಕ್ಕೂ ಕೂಡ ಜಗಳಗಳಾಗ್ತಾ ಇರುತ್ತೆ, ಮನಸ್ತಾಪಗಳಾಗ್ತಾ ಇರುತ್ತೆ. ಕುಟುಂಬದಲ್ಲೂ ಕೂಡ ಕಲಹಗಳಾಗ್ತಾ ಇರುತ್ತೆ. ತಾಯಿ ತಂದೆ ಜೊತೆ ಕಲಹ ಆಗುವಂಥದ್ದು, ಅಣ್ಣ ತಮ್ಮದಿರ ಜೊತೆ ಕಲಹ ಆಗುವಂಥದ್ದು, ಹೀಗೆ ದಾಯಾದಿ ಕಲಹಗಳಾಗಿ ಮನೆಯಲ್ಲಿ ಸಂಪೂರ್ಣವಾಗಿ ನೆಮ್ಮದಿಯನ್ನು ಹಾಳು ಮಾಡ್ಕೋತೀರಾ. ಕೆಲಸ ಮಾಡುವಂಥ ಜಾಗದಲ್ಲೂ ಕೂಡ ಕಿರಿಕಿರಿಗಳನ್ನು ಅನುಭವಿಸ್ತಾ ಇರ್ತೀರಾ. ಯಾವುದೇ ಒಂದು ವ್ಯವಹಾರಗಳಿಗೆ ಕೈ ಇಟ್ಟರೂ ಕೂಡ ವ್ಯವಹಾರದಲ್ಲೂ ಕೂಡ ನಷ್ಟಗಳನ್ನು ಅನುಭವಿಸ್ತಾ ಇರ್ತೀರಾ. ಜೀವನದಲ್ಲಿ ಒಂದು ರೀತಿಯ ಜಿಗುಪ್ಸೆಯಿಂದ ನೊಂದು ಬೆಂದು ಹೋಗಿರ್ತೀರ. ಅಂಥವರು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ, 100ಕ್ಕೆ 100ರಷ್ಟು ನಿಮಗೆ ಫಲಿತಾಂಶ ದೊರೆಯುತ್ತೆ. ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗಿ ಧನಾಭಿವೃದ್ಧಿ ಆಗುತ್ತೆ. ಪ್ರತಿ ಮನುಷ್ಯನಿಗೂ ಹಣ ಅನ್ನೋದು ತುಂಬಾ ಮುಖ್ಯ. ನಮ್ಮ ಜೀವನ ಸಾಗಬೇಕು, ನಾವು ಮುಂದಿನ ಒಂದು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಮ್ಮ ಆರೋಗ್ಯದ ಒಂದು ಹಿತದೃಷ್ಟಿಯಿಂದ, ಹಾಗೆ ಕುಟುಂಬದ ನಿರ್ವಹಣೆಗಾಗಿ ಹಣ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಈ ಹಣವನ್ನು ವೃದ್ಧಿ ಮಾಡಿಕೊಳ್ಬೇಕು, ಸಮಸ್ಯೆಗಳನ್ನೆಲ್ಲ ದೂರ ಮಾಡಿಕೊಳ್ಬೇಕು ಅಂತಂದಾಗ ಹಣದ ಪಾತ್ರ ಹೆಚ್ಚಿರುತ್ತೆ. ಹಾಗಾಗಿ ಈ ಧನಾಭಿವೃದ್ಧಿ ಕೂಡ ನಿಮಗೆ ಯಥೇಚ್ಛವಾಗಿ ಆಗುತ್ತೆ ಈ ಒಂದು ತಂತ್ರದಿಂದ. ಇಷ್ಟೇ ಮಾಡಬೇಕಾಗಿರೋ ಸ್ನೇಹಿತರೆ, ಯಥಾ ಪ್ರಕಾರವಾಗಿ ನೀವು ಯಾವ ರೀತಿಯಲ್ಲಿ ಪೂಜಾ ವಿಧಾನಗಳನ್ನು ನಿರ್ವಹಣೆ ಮಾಡ್ಕೋತೀರಾ ಅದೇ ಪ್ರಕಾರದಲ್ಲಿ ಮಾಡ್ಕೊಳ್ಳಿ. ಮನೆ ದೇವರ ಪೂಜೆ ಆಗಲಿ, ಲಕ್ಷ್ಮೀ ಆರಾಧನೆ ಆಗಲಿ, ಲಕ್ಷ್ಮೀ ವೆಂಕಟೇಶ್ವರರ ಆರಾಧನೆ ಆಗಲಿ, ಶಿವಾರಾಧನೆ ಆಗಲಿ, ಯಾವ ಪ್ರಕಾರದಲ್ಲಿ ಪೂಜೆ ಮಾಡ್ತೀರಾ ಅದೇ ಪ್ರಕಾರದಲ್ಲಿ ಪೂಜೆ ಮಾಡ್ಕೊಳ್ಳಿ. ನಿತ್ಯ ತುಳಸಿ ದೇವಿಯನ್ನು ಆರಾಧನೆ ಮಾಡಿ. ಪ್ರತಿದಿನ ತುಳಸಿ ಬುಡಕ್ಕೆ ಒಂದು ತಾಮ್ರದ ಬಿಂದಿಗೆಯಿಂದ ನೀರನ್ನು ಹಾಕಿ, ತಾಮ್ರದ ಬಿಂದಿಗೆಯನ್ನು ನೀರನ್ನು ಹಾಕಿ ತುಳಸಿ ದೇವಿಯನ್ನು ನಮಸ್ಕರಿಸ್ಕೊಳ್ಳಿ. ಆದರೆ ಈ ದಿನ ಬೆಳಗ್ಗೆ ಆದರೂ ಸರಿಯೇ ಅಥವಾ ಸಾಯಂಕಾಲ ಸಮಯ ಆದರೂ ಸರಿಯೇ,
ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ ಮಧ್ಯಾಹ್ನದ ಹೊತ್ತಿನಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಬೆಳಗ್ಗೆ 9 ಗಂಟೆ ಒಳಗಡೆ ಸಾಧ್ಯ ಆದರೆ ಮಾಡಿ, ಇಲ್ಲ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ 5:30ಯಿಂದ 6:30 ಒಳಗಡೆ ಮಾಡಿದರೂ ಕೂಡ ತುಂಬಾ ಒಳ್ಳೆಯದು. ನೀವು ಮಾಡಬೇಕಾಗಿರೋದಿಷ್ಟೇ, ಒಂದು ಕೆಂಪು ಬಣ್ಣದ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ. ಕೆಂಪು ಬಣ್ಣದ ಬಟ್ಟೆಗೆ ಒಂದು ಸ್ಪೂನಷ್ಟು ಭತ್ತದ ಕಾಳುಗಳನ್ನು ಹಾಕಿ, ಹಾಗೆ ಜೋಡಿ ಬಟ್ಟಲು ಅಡಿಕೆ 2 ಜೋಡಿ ಬಟ್ಟಲು ಅಡಿಕೆಯನ್ನು ಹಾಕಿ, ಹಾಗೆ 1 ರು ನಾಣ್ಯವನ್ನು ಹಾಕಿ, ಸ್ವಲ್ಪ ಅರಿಶಿಣ ಕುಂಕುಮವನ್ನು ಅದಕ್ಕೆ ಹಾಕ್ಬಿಟ್ಟು ಅದನ್ನು ಗಂಟು ಕಟ್ಬಿಡಿ. ಒಂದು 3 ಗಂಟನ್ನು ಕಟ್ಬಿಟ್ಟು, ಸಾಧ್ಯ ಆದರೆ ನೀವು ತುಳಸಿ ಗಿಡ ಏನಾದರೂ ನಿಮಗೆ ದೊಡ್ಡದಾಗಿತ್ತು ಅಂತಂದರೆ ಆ ತುಳಸಿ ಗಿಡದ ಕಾಂಡ ಏನಿರುತ್ತೆ ನೋಡಿ, ಆ ಕಾಂಡದ ಹತ್ರ ಕಟ್ಟಿ, ರೆಕ್ಕೆಗಾದರೂ ಕಟ್ಟಿ, ಕಾಂಡಕ್ಕಾದರೂ ಕಟ್ಟಿ. ಇಲ್ಲ ತುಳಸಿ ಗಿಡ ಬಾಗುತ್ತೆ ಅಂದರೆ ತುಳಸಿ ಗಿಡಕ್ಕೆ ದಯವಿಟ್ಟು ತೊಂದರೆ ಕೊಡೋಕ್ಕೆ ಹೋಗಬೇಡಿ, ಬುಡದಲ್ಲಿ ಇಟ್ಬಿಡಿ ಸಾಕು. ಈ ಬುಡದಲ್ಲಿಟ್ಟರೂ ಕೂಡ ತುಂಬಾ ಒಳ್ಳೆಯದು. ಈ ರೀತಿ ಇಟ್ಟು, ಹಾಗೆ ಆ ತುಳಸಿ ಗಿಡಕ್ಕೆ 2 ಬಾಳೆಹಣ್ಣು, ಹಾಗೆಯೇ ವಿಳೆದೆಲೆ ಅಡಿಕೆ ಬಾಳೆಹಣ್ಣನ್ನು ಇಟ್ಟು ಒಂದು ದೀಪವನ್ನು, ತುಪ್ಪದ ದೀಪವನ್ನು ಬೆಳೆಸ್ಬಿಟ್ಟು ಧೂಪ ದೀಪವನ್ನು ಆರತಿಯನ್ನು ಮಾಡಿ, ಕರ್ಪೂರದ ಆರತಿಯನ್ನು ಮಾಡಿ ನಮಸ್ಕರಿಸ್ಕೊಂಡು, ಅನಂತರವಾಗಿ ಆ ಒಂದು ಗಂಟನ್ನು ಮುಟ್ಕೊಂಡು ನಮಸ್ಕಾರ ಮಾಡಿಕೊಂಡು, ನಿಮ್ಮ ಕಷ್ಟಗಳ ಸಮಸ್ಯೆಗಳೇನಿದೆ ಅದನ್ನೆಲ್ಲ ತುಳಸಿ ಗಿಡದ ಮುಂದೆ ನೀವು ಹೇಳ್ಕೊಳ್ಬೇಕಾಗುತ್ತೆ. ನನಗೆ ಈ ರೀತಿ ಸಮಸ್ಯೆ ಇದೆ, ಈ ಸಮಸ್ಯೆಯಿಂದ ದೂರ ಮಾಡು ತಾಯಿ ಅಂತೆಲ್ಲ ನೀವು ಹೇಳ್ಕೊಂಡು ಆ ದಿನ ಪೂರ್ತಿ ನೀವು ಆ ಗಂಟನ್ನು ತುಳಸಿ ಗಿಡದ ಹತ್ರನೇ ಬಿಟ್ಬಿಡಿ. ಯಾರಿಗೂ ಗೊತ್ತಾಗದೇ ಇರೋ ಥರ ಮಾಡಿ, ಗೊತ್ತಿಲ್ಲದೆ ಇರೋ ಥರ, ಕಾಣದೇ ಇರೋ ಥರ ಮಾಡಿದರೆ ಬಹಳ ಒಳ್ಳೆಯದು. ಆ ಥರ ಮಾಡಿ ಅಲ್ಲೇ ಬಿಟ್ಬಿಡಿ. ಮರುದಿನ ಬೆಳಗ್ಗೆ ಯಥಾ ಪ್ರಕಾರದಲ್ಲಿ ತುಳಸಿ ಪೂಜೆಯನ್ನು ಮಾಡಿ, ಈ 1 ರು ನಾಣ್ಯ, ಭತ್ತ ಮತ್ತು ಈ ಬಟ್ಟಲು ಅಡಿಕೆ ಇದೆಲ್ಲವನ್ನು ಕೂಡ ಸ್ವಲ್ಪ ತುಳಸಿ ಗಿಡದ ಮಣ್ಣನ್ನು ತೆಗೆದುಬಿಟ್ಟು ಅದರೊಳಗಡೆ ಊತಿಟ್ಬಿಡಿ. ಈ ರೀತಿ ಮಾಡಿಬಿಡಿ ಸಾಕು. ಈ ಸಮಸ್ಯೆಗಳನ್ನೋದು ನಿಮ್ಮ ಯಾವುದೇ ಸಮಸ್ಯೆಗಳಾಗಿರ್ಬೋದು ನಿಮ್ಮ ಹತ್ರನೂ ಕೂಡ ಸುಳಿಯಲ್ಲ. ಅಷ್ಟೊಂದು ಅದ್ಭುತವಾದಂಥ ಪರಿಹಾರವನ್ನು ನೀವು ನೋಡ್ತಾ ಹೋಗ್ತೀರಾ. ತುಳಸಿ ದೇವಿಯ ಕೃಪಾ ಕಟಾಕ್ಷ ನಿಮಗೆ ದೊರೆಯುತ್ತೆ, ಲಕ್ಷ್ಮೀನಾರಾಯಣರ ಕೃಪಾ ಕಟಾಕ್ಷ ದೊರೆಯುತ್ತೆ. ಎಲ್ಲದರಲ್ಲೂ ಕೂಡ ಏಳಿಗೆಯನ್ನು ಕಾಣ್ತೀರಾ, ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ, ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತೀರಾ, ವೃತ್ತಿ ಜೀವನದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀರಾ, ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಎಲ್ಲ ರೀತಿ ಪ್ರಗತಿಯನ್ನು ಕಾಣ್ತೀರಾ. ಆದರೆ ತುಳಸಿ ದೇವಿಯ ಮುಂದೆ ನೀವು ಬೇಡಿಕೆಯನ್ನು ಇಟ್ಟು ಮರುದಿನ ನೀವು ಈ ರೀತಿಯಾಗಿ ಮತ್ತೊಮ್ಮೆ ದೀಪ ಬೆಳಗಿಸ್ಬಿಟ್ಟು ಅನಂತರ ಗಂಟನ್ನು ಬಿಚ್ಚಿಬಿಟ್ಟು ನೀವು ಆ ಒಂದು ಮಣ್ಣಿನೊಳಗಡೆ ಊತ್ಬಿಡಿ, ಅಥವಾ ಬಟ್ಟೆ ಸಮೇತ ಊತ್ರೂ ಕೂಡ ತೊಂದರೆ ಇಲ್ಲ, ಗಂಟಿನ ಸಮೇತ ಊತ್ರೂ ಕೂಡ ತೊಂದರೆ ಇಲ್ಲ. ಈ ಪ್ರಕಾರದಲ್ಲಿ ಮಾಡಿ ಖಂಡಿತವಾಗಿ 100ಕ್ಕೆ 100ರಷ್ಟು ನೀವು ಫಲಿತಾಂಶವನ್ನು ನೋಡ್ತೀರಾ. ಫಲಿತಾಂಶ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ಖಂಡಿತವಾಗಿಯೂ ವಿಷ್ಣುವಿನ ಮತ್ತು ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷದಿಂದ ಎಲ್ಲ ರೀತಿಯ ಏಳಿಗೆಯನ್ನು ನೋಡಿ ಒಂದು ಜೀವನದಲ್ಲಿ ಒಂದು ಯಶಸ್ಸನ್ನು ಕಾಣ್ತೀರಾ ಅಂತಲೇ ನಮಗೆ ಪದ್ಮಪುರಾಣದಲ್ಲಿ ಇದರ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದ್ಭುತವಾದಂಥ ಪರಿಹಾರ. ನಾಳೆ ತಪ್ಪದೇ ಈ ಪರಿಹಾರ ಮಾಡ್ಕೊಂಡು ನೋಡಿ, ಸ್ವಲ್ಪ ದಿನದಲ್ಲೇ ಬದಲಾವಣೆಯನ್ನು ನೋಡಿ ಆಶ್ಚರ್ಯ ಪಡ್ತೀರಾ ನೀವು. ಖಂಡಿತವಾಗಿ ಇದು ಫಲಿಸುತ್ತೆ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.